ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟನ್ ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ದೆ. ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಬುಲ್ಸ್ ವರ್ಸಸ್ ತಮಿಳ್ ತಲವಾಸ್ ಕಂಪ್ಯಾರಿಸನ್ ಮಾಡಿದ್ದು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ರೂಲ್ಸು ನಿಮಗೆ ಗೊತ್ತೇ ಇದೆ, 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋ ಥರ. ರೈಡರ್ಸು, ಡಿಫೆಂಡರ್ಸು ಮತ್ತು ಆಲ್ರೌಂಡರ್ಸ್. ರೈಡರ್ಸ್ ಕಂಪೇರ್ ಮಾಡಿದಾಗ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ 1 ಪಾಯಿಂಟ್ನ ಕೊಡ್ತೀನಿ, ಹಾಗೆ ಡಿಫೆಂಡರ್ಸ್ಗೆ ಹಾಗೆ ಆಲ್ರೌಂಡರ್ಸ್ಗೆ. ತಮಿಳ್ ತಲವಾಸ್ ರೈಡರ್ಸ್ನ ನೋಡೋದಾದರೆ ಪವನ್ ಶರಾವತ್, ಅರ್ಜುನ್ ದೇಶ್ವಾಲ್, ನರೇಂದರ್ ಕಂಡೋಲಾ, ವಿಶಾಲ್ ಚಹಲ್, ಧೀರಜ್, ಯೋಗೇಶ್ ಯಾದವ್, ಅಭಿರಾಜ್ ಪವಾರ್, ರೋಹಿತ್. ಬೆಂಗಳೂರು ಬುಲ್ಸ್ ರೈಡರ್ಸ್ನ ನೋಡೋದಾದರೆ ಆಕಾಶ್ ಶಿಂಡೆ, ಪಂಕಜ್, ಗಣೇಶ್, ಮಂಜಿತ್ ಠಾಕೂರ್, ಶ್ರೀ ಶಿವ, ಮಹಿಪಾಲ್, ಆಶೀಶ್ ಮಲಿಕ್, ಶುಭಮ್. ಈ ಎರಡು ಟೀಮ್ನ ರೈಡರ್ಸ್ ಕಂಪ್ಯಾರಿಸನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಅದು ತಮಿಳ್ ತಲವಾಸ್ ಅಂತಲೇ ಹೇಳ್ತೀನಿ. ಏಕೆಂದರೆ 3 ಜನ ಘಟಾನುಘಟಿ ರೈಡರ್ಸ್ ಅಂತಲೇ ಹೇಳ್ಬೋದು. ನರೇಂದರ್ ಕಂಡೋಲಾ, ಅರ್ಜುನ್ ದೇಶ್ವಾಲ್, ಪವನ್ ಶರಾವತ್ ಅವರು ಈ 3 ಜನನ ಎಕ್ಸ್ಪೀರಿಯನ್ಸ್ ಜೊತೆಗೆ ಅತ್ಯುತ್ತಮವಾದ ಆಟಗಾರರು ಅಂತಲೇ ಹೇಳ್ಬೋದು. ಅರ್ಜುನ್ ದೇಶ್ವಾಲ್ ಲಾಸ್ಟ್ ಸೀಸನ್ ಪಿಂಕ್ ಪ್ಯಾಂಥರ್ಸ್ ಆಡಿದ್ರು, ಪವನ್ ಶರಾವತ್ ತೆಲುಗು ಟೈಟನ್ಸ್ ಆಡಿದ್ರು, ನರೇಂದರ್ ಕಂಡೋಲಾ ಲಾಸ್ಟ್ ಸೀಸನು ಕೂಡ ತಮಿಳ್ ತಲವಾಸಲ್ಲೇ ಆಡಿದ್ದಾರೆ. ಈ ಸಲ ಕೂಡ ರಿಟೈನ್ ಆಗಿ ಆ ಟೀಮಲ್ಲೇ ಆಡ್ತಿದ್ದಾರೆ. ನಮ್ಮ ಬುಲ್ಸ್ ಕಡೆ ಅಷ್ಟಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ ರೈಡರ್ಸ್ಗೆ, ಒಬ್ರಿಗಷ್ಟೇ ಎಕ್ಸ್ಪೀರಿಯೆನ್ಸ್ ಇರೋದು, ಅದು ಆಕಾಶ್ ಶಿಂಡೆಗೆ. ಸೊ ಹಾಗಾಗಿ ಈ ರೈಡಿಂಗ್ ಡಿಪಾರ್ಟ್ಮೆಂಟ್ಸಲ್ಲಿ 1 ಪಾಯಿಂಟ್ ತಮಿಳ್ ತಲವಾಸ್ಗೆ ಹೋಗುತ್ತೆ. ಇನ್ನು ತಮಿಳ್ ತಲವಾಸ್ ಡಿಫೆಂಡರ್ಸ್ನ ನೋಡೋದಾದರೆ ಸಾಗರ್ ರಾತೆ, ನಿತೇಶ್ ಕುಮಾರ್, ಹಿಮಾಂಶು, ಆಶೀಶ್ ಮಲಿಕ್, ಅನು, ರೋನಕ್, ಮೋಹಿತ್, ಅಲಿರಜಾ, ತರುಣ್. ಬುಲ್ಸ್ನ ಡಿಫೆಂಡರ್ಸ್ ಆಗಿ ಯೋಗೇಶ್ ದಹಿಯಾ, ಅಂಕುಶ್ ರಾತೆ, ಸಂಜಯ್ ದುಲ್, ಮನೀಶ್ ದುಲ್, ಸತ್ಯಪ್ಪ ಮಟ್ಟಿ, ಶುಭಮ್ ರಾತೆ, ಲಕ್ಕಿ ಕುಮಾರ್, ದೀಪಕ್ KS. ಈ ಡಿಫೆಂಡರ್ಸ್ ಪಾರ್ಟಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಎರಡೂ ಟೀಮ್ನ ಡಿಫೆಂಡರ್ಸು ಅದ್ಭುತವಾಗಿದ್ದಾರೆ. ಅದರಲ್ಲೂ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಅದು ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ತೀನಿ. ಏಕೆಂದರೆ ಯೋಗೇಶ್ ದಹಿಯಾ, ಅಂಕುಶ್ ರಾತೆ, ಸತ್ಯಪ್ಪ ಮಟ್ಟಿ ಇವರೆಲ್ಲ ಅದ್ಭುತವಾದ ಆಟಗಾರರು ಆ್ಯಸ್ ಕಂಪೇರ್ ಟು ಸಾಗರ್ ರಾತೆ, ನಿತೀಶ್ ಕುಮಾರ್, ಹಿಮಾಂಶು. ಹಾಗಾಗಿ ಈ ಡಿಫೆಂಡರ್ಸ್ನ 1 ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೋಗುತ್ತೆ. ಇನ್ನು ತಮಿಳ್ ತಲವಾಸ್ ಆಲ್ರೌಂಡರ್ಸ್ನ ನೋಡೋದಾದರೆ ಮೊಯಿನ್ ಶಫಾಗಿ, ಸುರೇಶ್ ಜಾಧವ್. ಬುಲ್ಸ್ನ ಆಲ್ರೌಂಡರ್ಸ್ ಆಗಿ ಅಲಿರಜಾ, ಅಹಮದ್ ರೆಜಾ, ಧೀರಜ್, ಚಂದ್ರನಾಯಕ್, ಸಾಹಿಲ್ ರಾನೆ, ಅಮಿತ್ ಠಾಕೂರ್, ಸಚಿನ್. ಎರಡೂ ಟೀಮ್ನ ಆಲ್ರೌಂಡರ್ಸಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಅದು ನಮ್ಮ ಬೆಂಗಳೂರು ಬುಲ್ಸ್ನ ಆಲ್ರೌಂಡರ್ ಸ್ಟ್ರಾಂಗ್ ಇದ್ದಾರೆ. ಏಕೆ ಅಂದರೆ ಅಲಿರಜಾ ಅವರಾಗ್ಬೋದು, ಧೀರಜ್ ಆಗ್ಬೋದು, ಚಂದ್ರನಾಯಕ್ ಆಗ್ಬೋದು, ಇವರೆಲ್ಲ ಒಂದು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಅತ್ಯುತ್ತಮವಾದ ಆಟಗಾರರು ಅಂತಲೇ ಹೇಳ್ಬೋದು ಆ್ಯಸ್ ಕಂಪೇರ್ ಟು ತಮಿಳ್ ತಲವಾಸ್ ಆಲ್ರೌಂಡರ್ಸ್. ಅಲಿರಜಾ ಇವರು ಇರಾನ್ ಆಟಗಾರ. ನಾವು ನೋಡೇ ಇದ್ದೀವಿ ಇಂಡಿಯಾ ವರ್ಸಸ್ ಇರಾನ್ ಫೈನಲ್ಸಲ್ಲಿದ್ದಾಗ ಯಾವ ಥರ ಅಲಿರಜಾ ಅವರು ಪರ್ಫಾರ್ಮ್ ಮಾಡಿದ್ರು ಅಂತ. ಹಾಗಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ಆಲ್ರೌಂಡರ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತೀನಿ. ಸೊ 1 ಪಾಯಿಂಟ್ ಆಲ್ರೌಂಡರ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರುತ್ತೆ. ಇವಾಗ ಓವರಾಲ್ ಆಗಿ ನೋಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ 2 ಪಾಯಿಂಟ್, ಹಾಗೆ ತಮಿಳ್ ತಲವಾಸ್ ಹತ್ರ 1 ಪಾಯಿಂಟ್. ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರೇ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು ಮೇಲ್ನೋಟಕ್ಕೆ. ಆದರೆ ನನ್ನ ಪ್ರಕಾರ ತಮಿಳ್ ತಲವಾಸ್ ಅವರೇ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತಿದೆ. ಏಕೆಂದರೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿ ರೈಡಿಂಗ್ ಅಷ್ಟಾಗಿ ಸ್ಟ್ರಾಂಗ್ ಇಲ್ಲ, ಬಟ್ ತಮಿಳ್ ತಲವಾಸಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟು. ಹಾಗಾಗಿ ಇಲ್ಲಿ ತಮಿಳ್ ತಲವಾಸ್ ಅವರೇ ಸ್ಟ್ರಾಂಗ್ ಇದ್ದಾರೆ ಅಂತ ಕಾಣಿಸ್ತಿದೆ ನನ್ನ ಪ್ರಕಾರ. ನಿಮಗೇನನ್ಸುತ್ತೆ? ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ಟೀಮ್ಗೆ ಕಂಪ್ಯಾರಿಸನ್ ಮಾಡಬೇಕು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.